ಫ್ರೆಶ್ ಮೀನುಗಳು. ಇವಾಗ ಇದು ಸಾಂಬಾರು ಮಾಡೋಕ್ಕೆ ಕ್ಲೀನ್ ಮಾಡ್ತೀವಿ. ಫಿಶ್ ಕ್ಲೀನ್ ಮಾಡ್ತಿದ್ದಾರೆ ನೋಡ್ರಿ. ಫುಲ್ ವಿಡಿಯೋ ತೋರಿಸ್ತೀನಿ ಫಿಶ್ ಹೆಂಗೆ ಕ್ಲೀನ್ ಮಾಡೋದು ಅಂತ. ಅದು ಮೇಲ್ಗಡೆ ರ್ಯಾಪರ್ ಎಲ್ಲ ತೆಗಿಬೇಕಾ? ಎಷ್ಟು ಮೀನಿದ್ದಾವೆ ಅಂತ ಅಂದರೆ 10 ಮೀನಿದ್ದಾವೆ. ಎಷ್ಟು ಬರುತ್ತೆ ಮಮ್ಮ 10 ಮೀನಿಗೆ? 5 kg. 5 kg. ಒಂದು ಮೀನು ಎಷ್ಟಿರ್ತವೆ? ಅರ್ಧ kg ಇರ್ತವೆ. ಈಗ ಅದೊಂದು ಮೀನು ಅರ್ಧ kg ಆಯ್ತಾ? ಇದು ಕೆರೆ ಮೀನು. ಕೆರೆಯಿಂದ ಹಿಡಿದು ಫ್ರೆಶ್ ಆಗಿ ತಗೊಬಂದು ಇವಾಗ ಕ್ಲೀನ್ ಮಾಡ್ತಾರೆ. ಅದು ದಿನ ಬೆಳಗ್ಗೆ ಅದು ಫಿಶ್ ಹಿಡ್ಕೊಬರ್ತಾರೆ. ಫ್ರೆಶ್ ಫಿಶ್ಗಳು. ಹುಡುಗಿಗೆ ಮಾಡಕ್ ಕೆಲಸ ಇಲ್ಲ. ಮಂಗ ಪಾಸ್ ಮಾಡೋದು ಆ ಕಡೆದು, ಸ್ಟಾಪ್ ಮಾಡೋ ಆ ಕಡೆದ ಮಾಡೋ ಹೇಳ್ತೇನೆ. ಈ ತರ ಕಟ್ ಮಾಡ್ತಾ ಇದ್ರೆ ಆ ತರ ಇದಾಯ್ತದೆ. ಎಲ್ಲಿ ಬೇಗ ಅಲ್ಲಿ ನಿಲ್ಲಿಸ್ಬೋದು. ನಿಧಾನಕ್ಕೆ ಏನು ಹೇಳ್ಕೊಡಲ್ಲ. ಯಾವುದೇ ಒಂದು ಇದಾದ್ರು ಎಲ್ಲ ಕಿರ್ಚಾಡ್ಕೊಂಡು ಬಿಟ್ಟಿರ್ತಾನೆ. ನೋಡ್ಕೊಳ್ಳಿ ನನ್ನ ತಮ್ಮ. ಆದ್ರೆ ತಮ್ಮ ಜಿಲೇಬಿ ಮೀನ್ ಕೊಡ್ಸು ಮೂಲೆ ಕೂತ್ಕೊಂಡು ನೋಡಿ. ಕ್ಲೀನಾಗಿ ಫಸ್ಟ್ ಫಿಶ್ನ ಮೇಲ್ಗಡೆ ರ್ಯಾಪರೆಲ್ಲ ಎರಿಬೇಕು. ರೆಕ್ಕೆ ಎಲ್ಲ ಕಟ್ ಮಾಡಿದ್ದಾರೆ ಸೈಡು. ಇವಾಗ ಅದ್ರ ಮೇಲ್ಗಡೆ ರ್ಯಾಪರ್ ಎರಿತಾ ಇದ್ದಾರೆ. ಇವಾಗ ಹೊಟ್ಟೆ ಸೈಡು ಓಪನ್. ಗಲೀಜೆಲ್ಲ ತೆಗೆದು ಕ್ಲೀನ್ ಮಾಡ್ತಾರೆ. ಈ ಫಿಶಿಂದ ಕಿವಿರೋ ಅಂತಾರಲ್ಲ, ಅದ್ರ ಹತ್ರ ವೇಸ್ಟೇಜ್ ಇರುತ್ತಲ್ಲ, ಅದನ್ನ ತೆಗಿತಾ ಇದ್ದಾರೆ. ಈಗೆಲ್ಲ ಕ್ಲೀನ್ ಮಾಡಿ ಇಲ್ಲಿ ಹಾಕಿದ್ದಾರೆ. ಲಾಸ್ಟಿಗೆ ಪೀಸ್ ಮಾಡ್ತಾರೆ. ಈಗ ನೆಕ್ಸ್ಟ್ ಇನ್ನೊಂದು ಮೀನು ತಗೊಂಡಿದ್ದಾರೆ, ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಇದೇ ಥರ 10 ಮೀನನ್ನು ಕ್ಲೀನ್ ಮಾಡ್ತಾರೆ. ಕ್ಲೀನಿಂಗ್ ಮಾಡಿದ್ಮೇಲೆ ಫಸ್ಟ್ ಒಂದು ಸಲ ಮೀನನ್ನು ತೊಳಿತಾ ಇದ್ದಾರೆ. ನೋಡ್ರಿ ಇವಾಗ ಪೀಸ್ ಮಾಡ್ತಾ ಇದ್ದಾರೆ. ಒಂದು ಮೀನಲ್ಲಿ ಎಷ್ಟು ಪೀಸ್ ಆಗುತ್ತೆ ಗೋವಿಂದ್ರಣ್ಣ? ಅದು ಒಂದು ಮೀನಲ್ಲಿ 10 ಪೀಸ್ ಆಗುತ್ತೆ. ಒಂದು ಮೀನಲ್ಲಿ 10 ಪೀಸ್ ಆಗುತ್ತೆ. ನಾರ್ಮಲ್ ಸೈಜ್. ಈಗ ತಲೆ ಕಟ್ ಮಾಡ್ತಾ ಇದ್ದಾರೆ. ನಾನು 500 ರೂಪಾಯಿ ಅಂದೆ, ಜಗಣ್ಣಿದ್ದು ನೀನು 800 ಅಂದೆ. ಎಲ್ಲಾರ್ದು ಅಷ್ಟೇ ಕಣೋ. ತಲೆ ಪೀಸ್ ಮಾಡೋದು ಇಷ್ಟ. ನಾವು ಕಟ್ ಮಾಡಲ್ಲ. ಒಂದು ಮೀನು ಅದು ಆಮೇಲೆ ಕಟ್ ಮಾಡ್ತಾರೆ. ಇವಾಗ ಒಂದು ಮೀನು